ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುಕ್ರವಾರದ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ. ನಮ್ಮ ರಘು ಅವರ ವೈಫು ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ರಘು ಅವ್ರ ವೈಫು, ಅವ್ರ ಮಗ ಮತ್ತು ರಘು ಅವರ ಹೆಂಡ್ತಿದು ಬರ್ತ್ಡೇ ಕೂಡ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಣ. ಅದೇ ರೀತಿ ತುಂಬ ಆಯಿತಾ ಯುನೀಕಾಗಿ ನಮ್ಮ ಬಿಗ್ ಬಾಸ್ ಒಂದು ಬರ್ತ್ಡೇ ಆಯಿತಾ ಸೆಟಪ್ಪನ್ನು ಹಾಕಿದ್ರು. ಬರ್ತ್ಡೇ ಸೆಲೆಬ್ರೇಟ್ ಮಾಡಿದರು. ಮನೆಯವರೆಲ್ಲ ಖುಷಿಪಟ್ಟರು, ಸೂಪರಾಗಿ ಎಂಜಾಯ್ ಮಾಡಿದ್ರು. ರಘು ಅವರು ಕೂಡ ಒಂಥರ ಚಿಕ್ಕ ಮಗು ಥರ ಹತ್ತರು. ಈ ಪ್ರೋಮೋ ನೋಡಿದಾಗ ನನಗೆ ತುಂಬಾ ಖುಷಿಯಾಯಿತು. ಸರಿನಾ? ಇದ್ರ ಜೊತೆಗೆ ಆಯಿತಾ ಒಂದು ವಿಡಿಯೋನ ನಾನು ನಿಮಗೆ ಕೇಳಿಸ್ತೀನಿ. ಇದನ್ನು ನೋಡಿ ನಾನು ಆಮೇಲೆ ಮಾತಾಡ್ತೀನಿ. ಏಕೆಂದರೆ ನೆಗೆಟಿವ್ನ ವಿಷಯ ಇಟ್ಕೊಂಡು ಮಾಡಬೇಕು, ಸುಮ್ಮನೆ ಮಾಡೋಕ್ಕೆ ಹೋಗ್ಬಾರ್ದು. ಆಯಿತಾ? ಈಗ ಇಡೀ ಏನೋ ಒಂದು ಬಿಗ್ ಬಾಸ್ ಅವರು ಈ ವೀಕು ಕ್ಯಾಪ್ಟನ್ ಆಯಿತಾ, ಈ ವೀಕು ಕ್ಯಾಪ್ಟನ್ನು ಯಾರು ಆಗ್ತಾರೆ ಅಂತಂದರೆ ಯಾವ ಆಯಿತಾ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, ಯಾವ ಫ್ಯಾಮಿಲಿ ಮೆಂಬರ್ಸ್ಗಳು ಹೆಚ್ಚಿಗೆ ಯಾರ ಫೋಟೋವನ್ನು ಆಯ್ಕೆ ಮಾಡ್ತಾರೆ ಅವರು ಈ ವಾರದ ಕ್ಯಾಪ್ಟನ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸರಿಯಾ? ಈ ವಿಡಿಯೋ ಕೇಳಿಸ್ತೀನಿ, ಆಮೇಲೆ ನೀವು ಏನು ಅನ್ನೋದನ್ನು ಈ ಮುಂದೆ ನಾನು ಹೇಳೋದನ್ನು ನೀವು ಅಬ್ಸರ್ವ್ ಮಾಡಿ ಕೇಳಬೇಕು. ತುಂಬ ಇಂಪಾರ್ಟೆಂಟ್ ಇದೆ. ಏಕೆಂದರೆ ನೋಡಿ, ನೆಗೆಟಿವ್ ಮಾಡೋಕ್ಕೆ ವಿಷಯ ಸಿಗ್ತಿಲ್ಲಿದ್ರು ಹೆಂಗೆ ಕ್ರಿಯೇಟ್ ಮಾಡ್ತಾರೆ ನೆಗೆಟಿವ್ ಸ್ಪ್ರೆಡ್ ಮಾಡೋರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ವಿಡಿಯೋನ ಕೇಳಿಸ್ಕೊಳ್ಳಿ. ಸರಿಯಾ? ಮಲಗಲ್ಲ ಗಿಲ್ಲಿ ಇವತ್ತು 4 ಕೋಟಿ ಬಂದ್ಬಿಟ್ಟೈತಲ್ಲ. ಒಂದು ಸಿಕ್ಕಿದ್ರೆ ನೋಡಿ ಹೆಂಗ್ ಸಿಕ್ತವನಿ ಕ್ಯಾಪ್ಟನ್ಸಿ. ಇವ್ನು ಹಿಂಗಂತೂ ಆಗಲ್ಲ. ಟಾಸ್ಕ್ ಆಡಿ ಈಗ ಈ ತರ ಅದು ಮಾಡೋಣ ಅಂತ ಎಲ್ಲರೂ ಬಿಗ್ ಬಾಸ್ ಪ್ಲಾನ್ ಹಾಕೋದು. ಕೇಳಿಸ್ಕೊಂಡ್ರ? ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಮಲಗಲ್ಲ ಗಿಲ್ಲಿ ಇವತ್ತು 4 ಕೋಟಿ ಬಂದ್ಬಿಟ್ಟೈತಲ್ಲ. ಒಂದು ಸಿಕ್ಕಿದ್ರೆ ನೋಡಿ ಹೆಂಗ್ ಸಿಕ್ತವನಿ ಕ್ಯಾಪ್ಟನ್ಸಿ. ಇವ್ನು ಹಿಂಗಂತೂ ಆಗಲ್ಲ. ಟಾಸ್ಕ್ ಆಡಿ ಈಗ ಈ ತರ ಅದು ಮಾಡೋಣ ಅಂತ ಎಲ್ಲರೂ ಬಿಗ್ ಬಾಸ್ ಪ್ಲಾನ್ ಹಾಕೋದು. ನೋಡಿ, ಇದು ಒಂದು ವಿಡಿಯೋ. ಇದು ಅಂದರೆ ನೈಟಲ್ಲಿ ನಿನ್ನೆ ನಡೆದಿರೋದು ಇದು. ಆಯಿತಾ? ಸರಿಯಾ? ಅಂದರೆ ನಿನ್ನೆ ರಾತ್ರಿ ರಘು ಅವರು ಅಲ್ಲಿ ಸೂರಜ್ಜು ಇರ್ತಾರೆ, ಅಶ್ವಿನಿ ಗೌಡ ಕೂಡ ಇರ್ತಾರೆ. ಸರಿಯಾ? ಅಶ್ವಿನಿ ಗೌಡ ಕೂಡ ಇರ್ತಾರೆ, ಸೂರಜ್ಜು ಅಶ್ವಿನಿ ಗೌಡ ಇರ್ತಾರೆ, ಮತ್ತು ನಮ್ಮ ರಕ್ಷಿತಾ ಕೂತಿರ್ತಾರೆ. ರಘು ಮಾತನಾಡೋದು ಅಲ್ಲಿ ಪಾಪ ರಕ್ಷಿತಾ ಏನೂ ಮಾತನಾಡಲ್ಲ. ಸೂರಜ್ಜು ಹತ್ರ ಮತ್ತು ಅಶ್ವಿನಿ ಗೌಡರ ಹತ್ರ ರಘು ಅವ್ರು ಮಾತಾಡ್ತಾರೆ. ರಘು ಅವ್ರು ಏನಂತ ಹೇಳ್ತಾರೆ ಅಂದರೆ ಫನ್ನಿ ವೇಯಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ರಘು ಅವರು ಅಂದರೆ, ಗಿಲ್ಲಿ ಅಂತೂ ಗೇಮ್ ಆಡಿ ಕ್ಯಾಪ್ಟನ್ ಆಗ್ತಿರ್ಲಿಲ್ಲ, ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ 4 ಕೋಟಿ ಸಿಕ್ಕಿದೆ, ಪಕ್ಕ ಈ ವಾರ ಗಿಲ್ಲಿ ಕ್ಯಾಪ್ಟನ್ನು ಆಯಿತಾ. ಗೇಮ್ ಅಂತೂ ಆಡಿ ಕ್ಯಾಪ್ಟನ್ ಆಗ್ತಿರಲಿಲ್ಲ, ಹೆಂಗೋ ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗ್ತಾನೆ ಅಂತ ರಘು ಅವ್ರು ಹೇಳ್ತಾರೆ. ಆವಾಗ ರಕ್ಷಿತಾ ಹೇಳ್ತಾಳೆ, ನನಗೆ ಒಂದು ಸರಿ ಆದರೆ ಸಿಕ್ಕಿದ್ದಿದ್ರೆ ಅಂತ. ಅವಳು ಹೇಳೋದು ಅವಳ ಬಗ್ಗೆ, ನನಗೆ ಒಂದು ಸರಿ ಆದರೂ ಸಿಕ್ಕಿದ್ದಿದ್ರೆ ನಾನು ಕ್ಯಾಪ್ಟನ್ ಆಗ್ತಿದ್ದೆ ಅಂತ. ಇಲ್ಲಿ ರಕ್ಷಿತನಿಗೆ ಗಿಲ್ಲಿ ಕ್ಯಾಪ್ಟನ್ ಆಗೋದು ಇಷ್ಟ ಇಲ್ಲ ಅಂಥೇಳಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿರೋರಿಗೆ ಒಂದೇ ಒಂದು ವಿಷಯ ಹೇಳೋದು, ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಪಟ್ಟಂಥ ಏಕೈಕ ವ್ಯಕ್ತಿ ರಕ್ಷಿತಾ. ಸರಿಯಾ? ಅವಳು ಸೀಕ್ರೆಟ್ ರೂಮಲ್ಲಿ ಇದ್ದಾಗ ಒಂದು ಸರಿಯಾದರೆ ಗಿಲ್ಲಿ ಕ್ಯಾಪ್ಟನ್ ಆಗಲಿ ಅಂತ ಆಸೆ ಪಟ್ಟಂತಹ ಏಕೈಕ ವ್ಯಕ್ತಿ ರಕ್ಷಿತಾ. ಅಲ್ಲಿ ಮಾತಾಡ್ತಿರೋದು ರಘು, ಕೇಳಿಸ್ಕೊಳ್ತಿರೋದು ಸೂರಜ್ಜು ಮತ್ತು ಅಶ್ವಿನಿ ಗೌಡ. ಅವರು ಕೂಡ ಮಧ್ಯದಲ್ಲಿ ಮಾತಾಡ್ತಿದ್ದಾರೆ. ಇಲ್ಲಿ ರಕ್ಷಿತಾ ಏನೂ ಮಾತನಾಡ್ತಿಲ್ಲ, ಜಸ್ಟ್ ಅವಳು ಒಪಿನಿಯನ್ ಹೇಳ್ತಿಲ್ಲ, ನಾನು ಒಂದ್ಸರಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಸೀಕ್ರೆಟ್ ರೂಮಲ್ಲಿ ಇದ್ದಾಗ ರಕ್ಷಿತಾ ಆಯಿತಾ ರಘು ಅವರು ಏನು ಇವತ್ತು ಹೇಳ್ತಿದಾರಲ್ಲ ಆಯಿತಾ, ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗ್ತಾನೆ ಅಂತ, ಅದನ್ನು ಹೋದ ವಾರನೇ ರಕ್ಷಿತಾ ಎಕ್ಸ್ಪೆಕ್ಟ್ ಮಾಡಿದ್ಲು. ಅಂದರೆ ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕೊನೆ ತನಕ ಬಿಟ್ಕೊಡ್ಲಿಲ್ಲ. ಗಿಲ್ಲಿನ ಕ್ಯಾಪ್ಟನ್ ಮಾಡೋಕ್ಕೆ ಹೋರಾಡಿದ್ಲು ರಕ್ಷಿತಾ. ಓಕೆನಾ? ಗಿಲ್ಲಿ ಕ್ಯಾಪ್ಟನ್ ಆದರೆ ಮೊದಲು ಸಂತೋಷ ಪಡೋದೇ ರಕ್ಷಿತಾ. ಬಟ್ ಕೆಲವರು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ವಿಡಿಯೋ ಇಟ್ಕೊಂಡು ಏನೋ ಈ ಥರ ಜೊತೇಲಿ ಇಟ್ಕೊಂಡು ಗಿಲ್ಲಿಗೇನೆ ನಂಬಿಕೆ ದ್ರೋಹ ಮಾಡೋ ಅಂಥವ್ರನ್ನ ನಂಬಾರ್ದು, ಹಾಗೆ ಹೀಗೆ ಬದನೆಕಾಯಿ ಅಂತ ಹೇಳ್ಬಿಟ್ಟು ನೆಗೆಟಿವ್ ಮಾಡೋರಿಗೆ ಒಂದೇ ಹೇಳೋದು. ಫಸ್ಟು ಆಯಿತಾ ಅದೇನು ಅನ್ನೋದನ್ನ ವಿಡಿಯೋ ನೋಡಿ. ಸರಿಯಾ? ರಕ್ಷಿತಾ ಯಾವತ್ತೂ ಕೂಡ ಗಿಲ್ಲಿಗೆ ಆಯಿತಾ ತಪ್ಪಾಗಿ ಯೋಚನೆ ಮಾಡೋಳೆ ಅಲ್ಲ. ಗಿಲ್ಲಿ ಕ್ಯಾಪ್ಟನ್ ಆದರೆ ಫಸ್ಟು ಆಯಿತಾ ಸೆಲೆಬ್ರೇಟ್ ಮಾಡೋದೇ ರಕ್ಷಿತಾ. ಯಾಕೆಂದರೆ ರಕ್ಷಿತಾ ಅವ್ರ ಅಮ್ಮ ಕೂಡ ಗಿಲ್ಲಿ ಫೋಟೋ ಇಡೋತ್ತಿಗೆ ಅದೇ ಹೇಳಿದ್ದವಳು.
ಆಯಿತಾ. ರಕ್ಷಿತನೂ ಹೇಳ್ತಾಳೆ, ಅವ್ರ ಅಮ್ಮನೂ ಕೂಡ ಹೇಳ್ತಾರೆ ಏನಂತಂದರೆ, ನೀವು ಒಮ್ಮೆ ಕೂಡ ಕ್ಯಾಪ್ಟನ್ ಆಗಿಲ್ಲಲ್ಲ, ಈ ಸರಿ ನೀವು ಆಗಿ ಕ್ಯಾಪ್ಟನ್ ನೀವು ಹೇಗೆ ಮಾಡ್ತೀರಂತ ನಾವು ನೋಡ್ಬೇಕಂತ ರಕ್ಷಿತ ಅಮ್ಮ ಕೂಡ ಗಿಲ್ಲಿ ಫೋಟೋ ಇಟ್ಟು ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ರಕ್ಷಿತನಿಗೆ ಆಯಿತಾ ಗಿಲ್ಲಿ ಕ್ಯಾಪ್ಟನ್ ಆದರೆ ಇಷ್ಟ ಇಲ್ಲ ಅಂತ ಅನ್ನೋದಿದೆಯಲ್ಲ, ನಾನ್ಸೆನ್ಸ್ ಅನಿಸುತ್ತೆ ನನಗೆ. ಈ ಥರ ಎಲ್ಲ ಮಾಡಿ ನೆಗೆಟಿವ್ ತಪ್ಪು ಅಂತ ಹೇಳಲ್ಲ, ಬಟ್ ಈ ಥರ ಎಲ್ಲ ನೆಗೆಟಿವ್ ಮಾಡೋದಿದೆಯಲ್ಲ ನಿಜವಾಗ್ಲೂ ರಾಂಗ್ ಅಂತೀನಿ. ಯಾಕೆಂದರೆ ರಘು ಅವರು ಅಲ್ಲಿ ಏನು ಹೇಳ್ತಿದ್ದಾರೆ ಅವ್ರು ತಮಾಷೆಗೂ ಹೇಳಿರ್ಬೋದು, ಸರಿಯಾ ಆಯಿತಾ. ಗೇಮ್ ಆಡೋಂಥ ಒಂದು ಕ್ಯಾಪ್ಟನ್ ಆಗಲ್ಲ, ಹೆಂಗೋ ಒಂದು 4 ಕೋಟಿ ಸಿಗಿದೆ, ಈ ವಾರ ಪಕ್ಕ ಕ್ಯಾಪ್ಟನ್ ಆಗ್ತಾನೆ, ನಿನ್ನ ರಾತ್ರಿ ಎಲ್ಲ ಮಲಗಲ್ಲ ಅಂತ ಅವ್ರು ಫನ್ನಿ ವೇಲಿ ಹೇಳಿರ್ಬೋದು. ಬಟ್ ಇಲ್ಲಿ ರಘು ಅವ್ರು ಹೇಳಿದ್ದಕ್ಕೆ ನೀವು ರಕ್ಷಿತನ್ನ ಟ್ರೋಲ್ ಮಾಡೋದಿದೆಯಲ್ಲ, ಇದು ನನಗೇನೋ ಇಷ್ಟ ಕಾಣಲ್ಲ. ಯಾಕೆಂತಂದರೆ ನಿಮ್ಗೆ ಹೆಂಗಾಗಿದೆ ಅಂದರೆ ಇವಾಗ ಕೆಲವರಿಗೆ ಈ ಕಾವ್ಯನ್ ಫ್ಯಾನ್ಸ್ ಅವ್ರಿಗೆಲ್ಲ ಏನು ಗೊತ್ತಾ, ಈಗ ಕಾವ್ಯ ಟ್ರೋಲ್ ಆಗ್ತಿದಾರಲ್ಲ, ಓಕೆ ರಕ್ಷಿತನು ಹಂಗೆ ಇದ್ರ ಜೊತೆ ಟ್ರೋಲ್ ಮಾಡೋಣ ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀರಾ, ಅದೆಲ್ಲ ನಮ್ಮ ಹತ್ರ ನಡೆಯಲ್ಲ ಆಯಿತಾ. ನಾವು ಆಯಿತಾ ಸಾಕ್ಷಿ ಸಮೇತ ಪ್ರೂವ್ ಮಾಡೋಷ್ಟು ಕೆಪಾಸಿಟಿ ನಮಗಿದೆ ಆಯಿತಾ. ನೀವು ಮಾಡಿ. ಈಗ ನಾನು ಈಗ ಏನು ಕಾವ್ಯನ ಬಗ್ಗೆ ನಾನು ಹೇಳ್ತೀನಲ್ವಾ, ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ನಾನು ಏನು ಹೇಳಿದ್ರು ಅವಳ ಬಗ್ಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅವಳ ಮುಖ, ಅವಳು ಹೇಗೆ ಎಲ್ಲ ಮುಖ ಮಾಡ್ತಾಳೆ, ಅದೆಲ್ಲದಕ್ಕೂ ಒಂದು ಕನ್ನಿಂಗ್ ಲುಕ್ ಅಂತಿದೆ ಕಾವ್ಯಂದು, ಅದು ನನಗೆ ಗೊತ್ತಿದೆ ಆಯಿತಾ. ಕನ್ನಿಂಗ್ ಲುಕ್ ಹೆಂಗೆ ಕೊಡ್ತಾಳೆ ಕಾವ್ಯ ಅನ್ನೋದು ನನಗೆ ಗೊತ್ತಿದೆ, ಸರಿಯಾ. ಅವಳು ಅಷ್ಟು ಜನ ಫ್ಯಾಮಿಲಿ ಬಂದ್ರೂ ಆಯಿತಾ, ಕಾವ್ಯ ನಂದೇ ಫಸ್ಟ್ ಇರಲಿ ಅಂತ ಎಲ್ಲರ ಹತ್ರನೂ ಹೋಗಿ ಅವಳು ಯಾಕೆ ತುಂಬ ಕ್ಲೋಸ್ ಆಗಿ ಮೂವ್ ಮಾಡಿದ್ಲು ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿದೆ ಆಯಿತಾ. ಯಾಕೆ ಅಂತಂದರೆ ಅವಳಿಗೆ ಗೊತ್ತು, ಅವಳು ಆಯಿತಾ ತುಂಬ ವರ್ಷದಿಂದ ಶೋ ಮಾಡಿದ್ದಾಳೆ, ಸೀರಿಯಲ್ ಮಾಡಿದ್ದಾಳೆ, ಮೂವಿ ಮಾಡಿದಾಳೆ. ಅವಳಿಗೆ ಗೊತ್ತು ಎಲ್ಲೆಲ್ಲಿ ನಮಗೆ ಎಕ್ಸ್ಪೋಸ್ ಸಿಗುತ್ತೆ, ಎಲ್ಲೆಲ್ಲಿ ಸ್ಕ್ರೀನ್ ಪ್ರೆಸೆಂಟ್ ಸಿಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಕಾವ್ಯನಿಗೆ. ಹಾಗಾಗಿ ಅವಳು ಅಲ್ಲಿ ಎಂತಂಥ ಜಾಗ ಸಿಗ್ತವೆ ಅಲ್ಲಿ ಅವಳು ಬಿಟ್ಕೊಡೋದೇ ಇಲ್ಲ, ಸರಿನಾ. ಇಂಥ ವಿಷಯದಲ್ಲೆಲ್ಲ ನೀವು ಆಯಿತಾ ಗಿಲ್ಲಿಗೂ ಮತ್ತು ರಕ್ಷಿತನ ಮಧ್ಯೆ ತಂದಿಡಬೇಕು ಆಯಿತಾ, ರಕ್ಷಿತನ್ನ ನೆಗೆಟಿವ್ ಮಾಡಬೇಕು ಅಂತಿರೋರಿಗೆ ಕೆಲವರಿಗೆ ಹೇಳ್ತಾ ಇರೋದು, ಗಿಲ್ಲಿ ನಟ ಈ ವಾರ ಕ್ಯಾಪ್ಟನ್ ಆದರೆ ಕ್ಯಾಪ್ಟನ್ ಆಗ್ತಾರೆ, ನಂಗೆ ಗೊತ್ತು ಈ ವಾರದ ಕ್ಯಾಪ್ಟನ್ ಗಿಲ್ಲಿ ನಟನೆ 100%. ಯಾಕೆಂದರೆ ನನಗೆ 4 ಕೋಟಿ ಸಿಕ್ಕಿದೆ, ಹಾಗಾಗಿ ಈ ವಾರದ ಕ್ಯಾಪ್ಟನ್ನು ಗಿಲ್ಲಿ ನಟನೆ. ಹಂಗಾಗಿ ಗಿಲ್ಲಿ ನಟ ಕ್ಯಾಪ್ಟನ್ ಆದರೆ ಫಸ್ಟ್ ಸಂತೋಷ ಪಡೋದೆ ರಕ್ಷಿತ. ಆಮೇಲೆ ರಘು ಅವ್ರ ವೈಫು ಬಂದಿದ್ದು ತುಂಬ ಖುಷಿ ಆಯಿತು. ಮತ್ತು ರಕ್ಷಿತನಿಗೆ ಬಳೆ ಕೊಟ್ಟಿದ್ದು, ಸ್ಯಾರಿ ಕೊಟ್ಟಿದ್ದು ಖುಷಿ ಆಯಿತು, ನನಗೆ ತುಂಬ ಖುಷಿ ಆಯಿತು. ಆಮೇಲೆ ರಘು ಅವ್ರ ಮಗ ನನಗೆ ರಕ್ಷಿತಾ ಅಕ್ಕ ನೀವು ಇಷ್ಟ ಅಂತ ಹೇಳಿದ್ದು, ಅದೆಲ್ಲ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಅವ್ರ ಮಗನಿಗೆ ತುಂಬ ಇಷ್ಟ ಆಗಿದ್ದಾರೆ ರಕ್ಷಿತಾ. ತುಂಬಾ ಆಯಿತಾ ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಯನ್ನು ಪ್ರೀತಿಯಿಂದ ರಿಸೀವ್ ಮಾಡ್ಕೊಂಡ್ಳು ರಕ್ಷಿತಾ, ಅದು ನನಗೆ ಖುಷಿ ಆಯಿತು. ಯಾಕೆಂತಂದರೆ ಆ ಹುಡುಗಿ ಚಿಕ್ಕ ಪುಟ್ಟದ್ರಲ್ಲಿ ಖುಷಿ ಪಡುತ್ತೆ. ಯಾರೇ ಮನೆಯವರು ಬಂದರೂ ಕೂಡ ಆಯಿತಾ ಪ್ರೀತಿಯಿಂದ ಹೋಗಿ ಅವರಿಗೆ ಒಂದು ಊಟ ಕೊಡೋದು, ಒಂದು ಮಾತಾಡ್ಸೋದು ಇದೆಯಲ್ಲ. ನಿಮಗೆ ಏನು ಗೊತ್ತಾ, ಗಿಲ್ಲಿ ಅಪ್ಪ ಅಮ್ಮನ ಜೊತೆ ಕಾವ್ಯ ಮಾತನಾಡಿದ್ದು, ಹೋಗಿ ಗಿಲ್ಲಿಗೆ ಡ್ರೆಸ್ ಮಾಡಿಸಿದ್ದು ಮಾತ್ರ ನಿಮಗೆ ಕಾಣಿಸ್ತು. ಅದೇ ಗಿಲ್ಲಿ ಅಪ್ಪ ಅಮ್ಮ ಲಿವಿಂಗ್ ಏರಿಯಾದಲ್ಲಿ ಆಯಿತಾ ಇಬ್ಬರೇ ಕೂತಿರ್ತಾರೆ ಗಿಲ್ಲಿ ನಟನ ಹತ್ರ ಮಾತಾಡ್ಕೊಂಡು, ರಕ್ಷಿತಾ ಹೋಗಿ ಅವರಿಗೆ ಊಟ ಕೊಡೋದು, ಏನು ಬೇಕು ಅಂತ ಕೇಳೋದು ಎಲ್ಲ ಮಾಡಿದ್ಲಲ್ಲ, ಅದು ಯಾರಿಗೂ ಕಾಣಿಸಲ್ಲ. ಇವತ್ತಿನ ಕಾಲನೇ ಹಂಗೆ. ಇವತ್ತಿನ ಕಾಲ ಏನು ಗೊತ್ತಾ, ನಿಯತ್ತಿಗೆ ಬೆಲೆ ಇಲ್ಲ. ಮತ್ತು ಈ ನಾಟಕ ಮಾಡೋರು, ಡ್ರಾಮಾ ಮಾಡೋರು ಇರ್ತಾರಲ್ಲ ಅವರಿಗೆ ಬೆಲೆ ಆಯಿತಾ. ಬಂದವರಿಗೆಲ್ಲ ಅಡುಗೆ ಮಾಡಿಕೊಡೋದು, ಪಾತ್ರೆ ತೊಳೆಯೋದು ಎಲ್ಲ ಮಾಡಿ, ಅಡುಗೆ ಮನೇಲಿ ಏನು ಬೇಕು ಏನು ಬೇಡ, ರಘು ಅವ್ರು ಅಡುಗೆ ಮಾಡ್ತಿದ್ರೆ ಎಲ್ಪ್ ಮಾಡೋದು ಎಲ್ಲ ಮಾಡೋಂಥ ರಕ್ಷಿತಾ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಸರಿಯಾ. ಅದೇ ಏನು ಗೊತ್ತಾ, ನಾಟಕಕ್ಕೋಸ್ಕರವಾಗಿ ತೋರ್ಪಡಿಕೆಗೋಸ್ಕರ ಮಾಡ್ತಾರಲ್ಲ ಅಂಥವ್ರು ಎಲ್ಲರ ಕಣ್ಣಿಗೂ ಕಾಣಿಸ್ಕೊಳ್ತಾರೆ. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಬಟ್ಟು ನೀವು ಈ ವಿಡಿಯೋ ನೋಡಿರ್ತೀರ, ನಾನು ತೋರಿಸಿದ ವಿಡಿಯೋ ನೀವು ನೋಡಿರ್ತೀರ. ಇದನ್ನು ಇಟ್ಕೊಂಡು ನೆಗೆಟಿವ್ ಮಾಡೋರಿಗೆ ನಾನು ಒಂದೇ ಹೇಳೋದು, ತಾಕತ್ತಿದ್ರೆ ನಿಮಗೆ ಆಯಿತಾ, ತಾಕತ್ತಿದ್ರೆ ರಕ್ಷಿತಾ ಗಿಲ್ಲಿ ಬಗ್ಗೆ ತಪ್ಪಾಗಿ ಮಾತನಾಡಿರೋ ಒಂದು ವಿಡಿಯೋ ನೀವು ತೋರಿಸ್ರಿ, ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.